ಮೂರನೇ ಸಂಧಿಯ ವಿಚಾರ ಭೇದ ನಿರಾಕರಣ ಅನ್ನುವಂಥದ್ದನ್ನು ಹೇಳುತ್ತೆ. ಪೂರ್ವ ಪಕ್ಷಿಗಳಾದಂತ ಕೆಲವು ಮತವಾದಿಗಳು ಏಕಾತ್ಮವಾದವನ್ನ ಒಪ್ಪುವುದಿಲ್ಲ. ಒಬ್ಬ ಆತ್ಮ ಇದ್ರ ಒಬ್ಬರಿಗೆ ಬಂದಂತ ಸುಖ ದುಃಖಾದಿಗಳು ಎಲ್ಲರಿಗೂ ಬರಬೇಕಾಗಿತ್ತು. ಅದಕ್ಕ ಪರಸ್ಪರ ಜೀವಿಗಳಲ್ಲಿ ಸುಖ ದುಃಖಾದಿ ಭೋಗಗಳು ಭಿನ್ನ ಭಿನ್ನವಾಗಿದಾವ. ಅದಕ್ಕ ಅನೇಕಾತ್ಮ ಅಂತ ಒಬ್ರಿ ಅನೇಕಾತ್ಮ ಇದ್ದಲ್ಲೇನೆ ಒಬ್ಬೊಬ್ಬರು ಸುಖ ದುಃಖಗಳು ಮತ್ತೊಬ್ಬರಿಗೆ ಬರುದಿಲ್ಲ, ಬಂಧ ಮೋಕ್ಷಾದಿಗಳು ಬರುದಿಲ್ಲ ಅಂತ ವಾಚಿಸಿದ. ಅದಕ್ಕ ವೇದಾಂತಿಗಳು ಅನೇಕಾತ್ಮ ಅಂತ ಹೇಳಿದ ಮೇಲೆ ಅವರು ಪೂರ್ಣ ನಿತ್ಯ ಅಂತ ಒಪ್ಪಿದ ಮೇಲೆ ಒಂದೊಂದು ಶರೀರದಲ್ಲಿ ಕೋಟ್ಯಾನುಕೋಟಿ ಆತ್ಮಗಳು ವಾಸ ಆಗ್ಬೇಕಾಗ್ತದೆ. ಅವ ಕೋಟ್ಯಾನುಕೋಟಿ ಆತ್ಮಗಳು ಈ ಶರೀರದಲ್ಲಿ ಒಂದೊಂದು ಶರೀರದಲ್ಲಿ ವಾಸ ಆದಾಗ ಯಾರಿಗೆ ಈ ಶರೀರದ ಭೋಗವನ್ನು ಹೇಳ್ತೀವಿ, ಯಾರು ಊಟ ಮಾಡೋರು ಅಂತ ಪ್ರಶ್ನೆ ಮಾಡಿ ಅವನಿಗೆ ಏನೋ ಹೇಳಿದ್ರು ಕೂಡ ಅವನ ಯಾವ ವಾದವು ಕೂಡ ಅದು ಸಿದ್ಧ ಆಗಲಿಲ್ಲ. ಅದಕ್ಕ ಇಂಥ ಯಾವ ಅನೇಕ ಆತ್ಮವಾದಿಗಳಲ್ಲಿ ಭೋಗ ಸಾಂಕರ್ಯ ದೋಷವನ್ನ ತೋರಿಸಿ ವೇದಾಂತಿಗಳು ಅವನನ್ನ ಖಂಡನ ಮಾಡಿದರು. ಕೊನೆ ಒಂದು 11ನೇ ನುಡಿಗಳನ್ನ ಈಗ ಪ್ರಾರಂಭ ಮಾಡ್ತಾರೆ. ಏನಂತ, ಏಕಾತ್ಮ ಪಕ್ಷದೋಳ್ ಅನೇಕ ಭೋಗಂ ಘಟಿಪ ಜೋಕೆ ಇಲ್ಲೆಂದು ಫಲವಾತ್ಮರು ಕೇಳ್ಗೊಡೆ ಈ ಕೇಳು ಬರ್ಬೋದು ಎಲೆ ಪುತ್ರ. ಅನೇಕ ದೇಹಗಳಲ್ಲಿ ದೇಹಿಯಾದ ಆತ್ಮ ಒಬ್ಬನೇ ಅದಾನ ಅಂತ ಉಪನಿಷತ್ತುಗಳು ಹೇಳ್ತಾವ. ಉಪನಿಷತ್ತು ಜ್ಞಾನಪರ ಉಪನಿಷತ್ತುಗಳು ಚೈತನ್ಯ ಅಥವಾ ಆತ್ಮ ಒಂದೇ ಆಗಿದೆ. ಅನೇಕ ಶರೀರಗಳು ಇರಬಹುದು, ಉಪಾಧಿಗಳು ಭಿನ್ನ ಭಿನ್ನ ಇರಬಹುದು. ಆದ್ರೆ ಉಪನಿಷತ್ತುಗಳು ಮಾತ್ರ ಎಲ್ಲ ಒಂದೇ ಆತ್ಮವೇ ಎಲ್ಲಾ ಶರೀರಗಳಲ್ಲಿ ಇದೆ ಅಂತ ಹೇಳಿದ್ರೆ ಅದನ್ನು ನಂಬಲಾರದಂತ ಅನೇಕಾತ್ಮವಾದಿ ಏನು ಮತವಾದಿಗಳದಾರ, ಒಬ್ಬ ಆತ್ಮ ಇದ್ರ ಒಬ್ಬನಿಗೆ ಬಂದಂತ ಸುಖ ದುಃಖಾದಿಗಳು ಎಲ್ಲರಿಗೂ ಬರಬೇಕು, ಒಬ್ಬ ಮುಕ್ತನಾದ್ರೆ ಎಲ್ಲರೂ ಮುಕ್ತ ಆಗಬೇಕು, ಒಬ್ಬ ಬಂಧಿತನಾದ್ರೆ ಎಲ್ಲರೂ ಬಂಧಿತನಾಗಿರಬೇಕು. ಅದಕ್ಕೆ ಏಕಾತ್ಮ ಅನ್ನುವಂಥದ್ದು ಘಟಿಸುವುದಿಲ್ಲ, ಅಲ್ಲಿ ಭೋಗ ಸಾಂಕರ್ಯ ದೋಷ ಬರ್ತದ ಅಂತ ಹೇಳಿ ಆ ಏಕಾತ್ಮವಾದವನ್ನ ಖಂಡಿಸಲು ಹೋದ. ಖಂಡಿಸಿ ಅವ ಅನೇಕಾತ್ಮ ಅಂತ ವಾದ ಮಾಡಕ್ ಹೋದ. ಅನೇಕಾತ್ಮ ಅಂತ ವಾದ ಮಾಡಕ್ ಹೋದ್ರ ಅವನರಲ್ಲಿನ ಏನಾಯ್ತು ಅಂತಂದ್ರೆ ಭೋಗ ಸಾಂಕರ್ಯ ದೋಷ ಬರಾಕ್ತದ. ಅದನ್ನ ವೇದಾಂತಿಗಳು ಅವನಲ್ಲಿ ಭೋಗ ಸಾಂಕರ್ಯ ದೋಷವನ್ನ ತೋರಿಸಿದ್ರು. ಅದಕ್ಕ ಈ ಒಂದು ಅನೇಕಾತ್ಮ ಅನ್ನುವಂತಹದ್ದು ಶ್ರುತಿಗೂ ವಿರೋಧ. ಅದು ಅನೇಕಾತ್ಮ ಅಥವಾ ಅನೇಕ ಚೈತನ್ಯದಲ್ಲಿ ಅನೇಕತ್ವವನ್ನು ಖಂಡನ ಮಾಡ್ತದೆ. ಅದಕ್ಕ ಶ್ರುತಿಗೆ ವಿರೋಧವಾದ ಮತವನ್ನು ಸ್ವೀಕಾರ ಮಾಡಬಾರದು ಅಂತ ತಿಳ್ಕೊಂಡು ವೇದಾಂತಿಗಳು ಒಂದೇ ಏನಪ್ಪಾ ಅಂತಂದ್ರ ಆತ್ಮ ಇದ್ರೂ ಕೂಡ ಭೋಗ ಸಾಂಕರ್ಯ ದೋಷ ಬರುದಿಲ್ಲ, ಅದಕ್ಕೆ ನಾವು ವ್ಯವಸ್ಥೆ ಮಾಡ್ತೇವಿ ಅಂತ ಹೇಳಿ ಅದನ್ನು ಖಂಡನ ಮಾಡಿದ್ರು. ಮುಂದಿನ ಸೂತ್ರದಲ್ಲಿ ವೇದಾಂತಿಗಳು ಒಂದೇ ಆತ್ಮವನ್ನು ಒಪ್ಪಿ ಭೋಗ ಸಾಂಕರ್ಯ ದೋಷ ಬರದ ಹಾಗೆ ಉಪಾಧಿಗಳನ್ನ ಅನೇಕ ಅಂತ ಒಪ್ಪಿ ಅಲ್ಲಿ ಭೋಗದ ವ್ಯವಸ್ಥೆಯನ್ನ ಮಾಡ್ತಾರೆ. ಅದನ್ನ ಈ ಯಾವ ಮುಂದಿನ ಸೂತ್ರದಲ್ಲಿ ಹೇಳುವಾಗ ಒಬ್ಬನೇ ಒಬ್ಬ ಆತ್ಮದಾನ, ಉಪಾಧಿಗಳು ಭಿನ್ನ ಭಿನ್ನದಾವ. ಅದು ದೇಹದ ಉಪಾಧಿ ಇರಬಹುದು, ಅದು ಬುದ್ಧಿ ಉಪಾಧಿ ಇರಬಹುದು. ಆ ಉಪಾಧಿಗಳು ಭಿನ್ನ ಭಿನ್ನ ಅದಾವ. ಆತ್ಮ ಮಾತ್ರ ಎಲ್ಲದರಲ್ಲಿ ಸಾಕ್ಷಿ ರೂಪದಿಂದ ಒಬ್ಬನೇ ಅದಾನ. ಈ ಭೋಗವು ಬಂಧ ಮೋಕ್ಷ ಸುಖ ದುಃಖ ಇವೆಲ್ಲ ಭೋಗಗಳು ಆತ್ಮನಿಗೆ ಸಂಬಂಧ ಇಲ್ಲ. ಇವೆಲ್ಲವೂ ಎದಕ್ಕದಾವ ಅಂದ್ರೆ ಉಪಾಧಿಗಳಿಗೆ ಅದಾವ. ಆ ಉಪಾಧಿಗಳಿಗೆ
ಯಾವ ಬಂದಂತ ಈ ಸುಖ ದುಃಖಾದಿ ಭೋಗಗಳು ಆತ್ಮನಿಗೆ ಸಂಬಂಧ ಇಲ್ಲ ಅಂದ್ಮೇಲೆ ಹಲವು ಉಪಾಧಿಗಳನ್ನು ಒಪ್ತೇವೆ ನಾವು. ಹಲವು ಉಪಾಧಿಗಳಿಗೆ ಹಲವು ಏನಪ್ಪಾ ಅಂತಂದ್ರ ಭೋಗ, ಸುಖ ದುಃಖಾದಿ ಭೋಗ. ಆ ಸುಖ ದುಃಖಾದಿ ಭೋಗ ಹಲವು ಉಪಾಧಿಗಳು ಅನುಭವಿಸ್ತಾವ. ಚೈತನ್ಯ ಒಂದೇ ಇದ್ರು ಕೂಡ ಉಪಾಧಿ ಭಿನ್ನ ಭಿನ್ನವಾಗಿ ಸ್ವೀಕಾರ ಮಾಡಿದಾಗ ಅನೇಕ ಅನೇಕ ಅನಿಸ್ತವ, ಅನೇಕರದ ಅಂತ ಅನಿಸ್ತದ, ಉಪಾಧಿ ಮೂಲಕವಾಗಿ ಅನಿಸ್ತವ. ಆದ್ರೆ ಸ್ವರೂಪತ ಆತ್ಮ ಒಂದೇ ಅದ. ಒಂದೇನ ಸೂತ್ರದಲ್ಲಿ ಒಬ್ಬನಿಗಾಗಿ ಉಪಾಧಿಗಳು ಹಲವು, ಒಂದು ಚೈತನ್ಯಕ್ಕೆ ಹಲವು ಉಪಾಧಿಗಳನ್ನು ಒಪ್ಪಿ ಹಲವು ಭೋಗಗಳನ್ನ ಭಿನ್ನ ಭಿನ್ನವಾಗಿ ತೋರಿಸ್ತಾರ. ಆದ್ರೆ ಚೈತನ್ಯಕ್ಕೆ ಮಾತ್ರ ಅದು ಯಾವ ಸಂಬಂಧ ಇಲ್ಲ ಅಂತ ಈಗ ಹೇಳ್ತಾರ. ಏಕಾತ್ಮನೆಂಬುದೇ ಸಹಜವು, ಈ ಕಾಣಿಸುವ ಅನೇಕಾತ್ಮರೆಂಬುದೆಲ್ಲ ಕಲ್ಪನೆ. ಅಲ್ಲಿ ಪೂರ್ವ ಪಕ್ಷಿಗೆ ಏನಂದಿದ್ದ, ಏಕಾತ್ಮ ಅನ್ನೋದು ಘಟಿಸುವುದಿಲ್ಲ, ಅನೇಕಾತ್ಮ ಅಂತ ಹೇಳ್ರಲ್ಲ ಅಂತ ಅವ್ ವಾದಿಸಿದ್ದ. ಅದಕ್ಕೆ ಇವ್ರು ಹೇಳ್ತಾರ, ಏಕಾತ್ಮ ಎಂಬುದೇ ಸಹಜವು, ಕಾಣಿಸುವ ಅನೇಕಾತ್ಮವೆಲ್ಲ ಕಲ್ಪನೆ ಅಂತ ಹೇಳ್ತಾರೆ. ಅಂದ್ರೇನು ಅರ್ಥ? ಪಾರಮಾರ್ಥಿಕ ಸತ್ತಾ ರೂಪದಿಂದ ಚೈತನ್ಯ ಒಂದೇ ಆಗಿದೆ. ಏಕಾತ್ಮ ಎಲ್ಲ ಅಣುರೇಣು ತೃಣಕಾಷ್ಟಗಳಲ್ಲಿ ಅದು ಅಸ್ಥಿ ಭಾತಿ ಪ್ರಿಯ ರೂಪದಿಂದ ದೇಶ ಕಾಲ ವಸ್ತು ಪರಿಚ್ಛೇದ ರಹಿತವಾಗಿ ಒಂದೇ ಒಂದಾಗಿದ್ದ ಚೇತನ. ಸಾಕ್ಷಿ ರೂಪದಿಂದ ಆ ಜಡ ಪದಾರ್ಥಗಳಲ್ಲಿಯೂ ಕೂಡ ಅದೇ ಚೇತನ ಅದ. ಎಲ್ಲ ಜೀವರಾಶಿಗಳಲ್ಲಿ ಕೂಡ ಒಂದೇ ಒಂದು ಚೇತನ ಅದ. ಶ್ರುತಿನ ಹೇಳ್ತದ, ಏಕಮೇವಾದ್ವಿತೀಯಂ ಬ್ರಹ್ಮ. ಸ್ವಗತ ಸಜಾತಿ ವಿಜಾತಿ ಭೇದ ರಹಿತವಾಗಿ ಒಂದೇ ಒಂದು ಆತ್ಮ ಅದ, ಚೈತನ್ಯದ ಅಂತ ಶ್ರುತಿ ಹೇಳ್ತದ. ಹಿಂಗ ಶ್ರುತಿ ಮತ ಸಹಿತವಾಗಿರುವುದ್ರಿಂದ, ಶ್ರುತಿನೇ ಏಕಮೇವಾದ್ವಿತೀಯಂ ಅಂತ ಹೇಳುವುದ್ರಿಂದ ಆ ಶ್ರುತಿಯ ಮಾತನ್ನ ನಾವು ಒಪ್ಪಲೇಬೇಕಾಗ್ತದೆ. ಬರೀ ಪ್ರತ್ಯಕ್ಷವಾಗಿ ಅನೇಕ ಜೀವರುಗಳು ಅದಾರ, ಅನೇಕ ಭೋಗಗಳು ಭಿನ್ನ ಭಿನ್ನ ನಮಗ್ ಪ್ರತೀತಿ ಆಗಕತ್ತಾರಂದ್ರ ಶ್ರುತಿ ವಿರುದ್ಧವಾದ ಪ್ರತ್ಯಕ್ಷ ಪ್ರಮಾಣವನ್ನ ನಾವು ಒಪ್ಪುದಿಲ್ಲ. ಶ್ರುತಿಗೆ ಅನುಕೂಲವಾದ ಪ್ರತ್ಯಕ್ಷ ಪ್ರಮಾಣ ಇತ್ತು ಅಂದ್ರೆ ನಾವು ಒಪ್ತೇವೆ. ನೀ ಪ್ರತ್ಯಕ್ಷವಾಗಿ ಕಾಣುವುದೆಲ್ಲ ಸತ್ಯನ ಅಂದಿದ್ರ, ಹಗ್ಗದಲ್ಲಿ ಹಾವು ತೋರ್ತತಲ್ಲ, ನಿನಗ್ ಪ್ರತ್ಯಕ್ಷವಾಗಿ ತೋರಾಕತ್ತದಲ್ಲ, ಅದನ್ನು ಸತ್ಯ ಅಂತೀನಿ, ನಿನಗ್ ಭ್ರಮ ಆಗ್ಯದ ಅಂದ್ರಿ. ಅದು ನಿನಗ ಏನಾಗೈತಿ? ಭ್ರಮ ಆಗಿ. ಹಗ್ಗದಲ್ಲಿ ತೋರುವ ಹಾವು ಹೆಂಗ ಮಿಥ್ಯ ಇರುತ್ತದೆಯೋ, ಒಬ್ಬ ಆತ್ಮನಲ್ಲಿ ಅನೇಕತ್ವವನ್ನು ಹೇಳುವುದು ಮಿಥ್ಯ ಅದ, ಅದು ಭ್ರಮ. ಅದಕ್ಕೆ ನೇಹ ನಾನಾಸ್ತಿ ಕಿಂಚನ ಅಂತ ಶ್ರುತಿನೂ ಕೂಡ ಆತ್ಮನಲ್ಲಿ ಸ್ವಲ್ಪ ಆದರೂ ಭೇದವಿಲ್ಲ ಅಂತ ಹೇಳುವುದರಿಂದ ಏಕಾತ್ಮವಾದವು ಎಂಬುದು ಸಹಜದ, ಅನೇಕಾತ್ಮ ಅಂತ ಹೇಳುವುದು ಕಲ್ಪನೆ ಅದ. ಅನೇಕ ಆತ್ಮದರ ಒಬ್ಬ ಆತ್ಮ ಹೇಳಿದ್ರ ಭೋಗ ಸಾಂಕರ್ಯ ದೋಷ ಬರ್ತದ. ಅದಕ್ಕೆ ಅನೇಕ ಆತ್ಮದರ ಅಂತಾರ ಭೋಗ ಭಿನ್ನ ಭಿನ್ನವಾಗಿ ಅವ್ರವ್ರಿಗೆ ಭಿನ್ನವಾಗಿ ಅವ್ರು ಅನುಭವಿಸಕತ್ತಾರ ಅಂತ ನೀ ಹೇಳಿ ಅಲ್ಲ. ಇದೆಲ್ಲವೂ ಕಲ್ಪನೆ, ಕಲ್ಪನಾ ಭ್ರಮಾತ್ಮಕವಾಗಿ. ಅದಕ್ಕ ಶ್ರುತಿಗೆ ವಿರೋಧವಲ್ಲದ ಮಾತನ್ನ ನಮ್ದು. ಶ್ರುತಿ ಅದು ಹೇಳ್ತದೆ, ಒಂದೇ ಒಂದು ಚೈತನ್ಯವಿದೆ, ಹಲವು ಚೈತನ್ಯಗಳು ಇಲ್ಲ ಅಂತ ಹೇಳ್ತದೆ. ಅದಕ್ಕೆ ನಂಬಬೇಕಾಗ್ತದ. ಅದಕ್ಕೆ ಶ್ರುತಿನೂ ಕೂಡ ಭೇದವನ್ನ ನಿಂದ ಮಾಡ್ತದ, ಅಭೇದವನ್ನ ಸ್ತುತಿ ಮಾಡ್ತದ. ಶ್ರುತಿ ಭೇದವನ್ನ ನಿಂದ ಮಾಡ್ತದ. ಯಾರು ಭೇದವನ್ನು ಕಾಣುತ್ತಾರೆಯೋ ಅವರು ದುಃಖವನ್ನು ಹೊಂದುತ್ತಾರೆ. ದ್ವಿತೀಯಾತ್ ವೈ ಭಯಂ ಭವತಿ, ಉದರ ಮಂತರಂ ಕುರುತೆ ಅತತಸ್ಯ ಭಯಂ ಭವತಿ. ಭೇದವನ್ನು ಶ್ರುತಿ ನಿಂದ ಮಾಡ್ತದೆ. ಅಭೇದ ರೂಪ ಚೈತನ್ಯವನ್ನ ಸ್ತುತಿ ಮಾಡ್ತದೆ, ಅದ್ವೈತವನ್ನ ಸ್ತುತಿ ಮಾಡ್ತದೆ. ಅದಕ್ಕೆ ಆತ್ಮರಲ್ಲಿ ಯಾವ ಭೇದ ಇಲ್ಲ, ಒಂದೇ ಒಂದು ಆತ್ಮ ಇದೆ. ಅಂದ್ರೆ ಭೋಗದ ವ್ಯವಸ್ಥೆ ಹೆಂಗ ಆಗ್ತೈತಿ ಅಂದ್ರ, ಉಪಾಧಿಗಳು ಭಿನ್ನ ಭಿನ್ನ ಅದಾವ ನಾವು ಹೋಗ್ತೀವಿ. ಶರೀರ ಮೊದಲು ಮಾಡಿಕೊಂಡು ಎಲ್ಲ ಉಪಾಧಿಗಳು ಅವು ಭಿನ್ನ ಅದಾವ.
ಆ ಉಪಾಧಿಗಳಿಗೆ ಅವರವರ ಕರ್ಮಾನುಸಾರವಾಗಿ ಸುಖ ದುಃಖಾದಿ ಭೋಗವೂ ಭಿನ್ನ. ಆತ್ಮನಲ್ಲಿ ಪ್ರವೇಶ ಆಗಿದ್ರ ಸುಖ ದುಃಖಾದಿಗಳು ಇಲ್ಲಿ ದೋಷ ಬರ್ತಿತ್ತು ವೇದಾಂತಿಗೆ. ಆತ್ಮ ಇದಕ್ಕೆ ಸಂಬಂಧ ಇಲ್ಲ, ಅಸಂಗ ಆಗ್ಯಾನ. ಆದ್ರಿಂದ ಒಬ್ಬ ಆತ್ಮನಲ್ಲಿ ಅನೇಕ ಉಪಾಧಿಗಳನ್ನು ಒಪ್ಪಿ ಅನೇಕ ಭೋಗಗಳನ್ನು ಒಪ್ತೀವಿ ನಾವು. ಅದಕ್ಕ ಏಕಾತ್ಮ ಅನ್ನೋದೇ ಸಹಜ ಅಂತ ಹೇಳಿ ಈಗ ಮುಂದಿನ ನುಡಿಯನ್ನ ಪ್ರಾರಂಭ ಮಾಡ್ತಾರ. ಆ ವಾದಿ ಏನಂತಾನ, ನಮ್ಮ ನಿಮ್ಮ ಎರಡು ಮತಗಳಲ್ಲಿ ಭೋಗ ಸಾಂಕರ್ಯ ದೋಷವು ಬಂತು. ನೀವು ಏಕಾತ್ಮ ಅಂದ್ರೆ ಅದು ಭೋಗ ಸಾಂಕರ್ಯ ದೋಷ ಬರ್ತದಂತ ನಾವು ಅನೇಕಾತ್ಮ ಅಂತ ಹೇಳಿದ್ವಿ. ನಾವ್ ಅನೇಕಾತ್ಮ ಅಂತ ಹೇಳಿದ್ರೆ ನಿಮ್ಮಲ್ಲಿ ಭೋಗ ಸಾಂಕರ್ಯ ದೋಷ ಬರ್ತದಂತ ನೀವ್ ಹೇಳಿದ್ರಿ. ನಮ್ಮಲ್ಲಿನೂ ದೋಷ ಬಂತು, ನಿಮ್ಮಲ್ಲಿನೂ ದೋಷ ಬಂತು ಅಂದ್ರೆ ಏನರ್ಥ? ಏಕಾತ್ಮವಾದ ಒಪ್ಪುವುದ್ರಲ್ಲಿನೂ ದೋಷ ಬಂತು, ಅನೇಕಾತ್ಮ ಒಪ್ಪುವುದ್ರಲ್ಲಿ ನಮ್ಮಲ್ಲಿನೂ ದೋಷ ಬಂತು. ಅದಕ್ಕ ಎರಡು ಸಮ ಆಗಿ ಬಿಡುತ್ತಲ್ಲ. ಏನ್ ದೋಷ ಎರಡರಲ್ಲಿ ಸಮ ಆಯ್ತಲ್ಲ. ನಿಮ್ಮಲ್ಲಿ ದೋಷ ಬಂತು, ನಮ್ಮಲ್ಲಿ ದೋಷ ಬಂತು, ಅದಕ್ಕ ಎರಡು ಸಮಾನ ಆಯ್ತು. ಅದಕ್ಕ ಇನ್ನೇನು ಸಮ ಆಗೈತೆ ಅಂತಂದ್ರ ಇಷ್ಟಕ್ಕ ಬಿಟ್ಟು ಬಿಡೋನು, ಅಂದ್ರೆ ಮುಂದ್ ಹೋಗೋದು ಬೇಡ, ರಾಜಿ ಮಾಡ್ಕೊಂಡ್ಬಿಡೋನು ಅಂತ. ಹಿಂಗ ಎರಡರಲ್ಲಿ ಸಮಾನ ಆಯ್ತಲ್ಲ. ನಿಮ್ಮಲ್ಲಿನೂ ಭೋಗ ಸಾಂಕರ್ ದೋಷ ಬರಾಕತ್ತು, ನಮ್ಮಲ್ಲಿ ನಾವು ಅನೇಕಾತ್ಮ ಒಪ್ಪುದ್ರಲ್ಲಿ ಭೋಗ ಸಾಂಕರ್ ದೋಷ ಬರಾಕತ್ತಲ್ಲ ಶಂಕಾ ಮಾಡಿದ್ರ, ನೀವ್ ಹೇಳ್ದಂಗ ಅನೇಕಾತ್ಮ ನಮ್ಗೆ ಒಪ್ಪಕ್ ಸಾಧ್ಯ ಇಲ್ಲ. ಇರೋದು ಸಹಜವಾಗಿ ಒಂದೇ ಒಂದು ಆತ್ಮ. ಆದ್ರ ನಮ್ಮಲ್ಲಿ ಭೋಗ ಸಾಂಕರ್ಯ ದೋಷ ಏನ್ ಬರಂಗಿಲ್ಲ. ಬರ್ಲಂಗ ನಾವು ವ್ಯವಸ್ಥೆ ಮಾಡ್ತೇವೆ. ನಾವು ಅನೇಕ ಬುದ್ಧಿಗಳನ್ನ ಅಥವಾ ಅನೇಕ ಉಪಾಧಿಗಳನ್ನ ಒಪ್ತೀವಿ. ಆ ಉಪಾಧಿಗಳಿಗೆ ಭೋಗದ, ಅದಕ್ಕೆ ಎಷ್ಟು ಉಪಾಧಿಗಳದಾವ ಅಷ್ಟು ಭೋಗಗಳು ಭಿನ್ನ ಭಿನ್ನವಾಗಿ ಅದಾವ. ಅದಕ್ಕ ಅನೇಕ ಆತ್ಮ ಅಂತ ಹೇಳಕ್ ಬರೋದಲ್ಲ, ಒಬ್ಬ ಆತ್ಮನೇ ಅಂತ ನಾವು ಸಿದ್ಧ ಮಾಡ್ತೇವಿ ಅಂತ ಇಲ್ಲೇ ಅವ್ರು ಏನ್ ಮಾಡ್ತಾರ, ಪ್ರಾರಂಭ ಮಾಡ್ತಾರ. ಇಂತು ಉಭಯ ಪಕ್ಷದೊಳಗಂ ತೋರ್ಪ ಶಂಕೆ ಸಮವಾಂತುದೆನಲಿಲ್ಲ, ಬಹುಬುದ್ಧಿ ಇಂ ಭೋಗ ಸಂತತಿಗೆ ಸುಲಭವೆನಲಕ್ಕು. ಅನೇಕ ದೇಹಗಳಲ್ಲಿ ಒಬ್ಬ ಆತ್ಮ ಅಂದ್ರ ಒಬ್ಬವ ಸುಖಿ ಆದ್ರ ಎಲ್ಲರೂ ಸುಖಿ ಆಗಬೇಕಾಗಿತ್ತು, ಒಬ್ಬರು ದುಃಖಿ ಆದ್ರ ಎಲ್ಲರೂ ದುಃಖಿ ಆಗಬೇಕಾಗಿತ್ತು. ಏನ್ರಿ? ಅದಕ್ಕ ಒಬ್ಬ ಆತ್ಮ ಅಂತ ಹೇಳಕ್ ಹೋಗ್ಬೇಡ್ರಿ, ಅನೇಕ ಆತ್ಮ ಅಂತ ಒಪ್ಪ್ರಿ. ಇಲ್ಲ ಅಂದ್ರ ಭೋಗ ಸಾಂಕರ್ಯ ದೋಷ ಬರ್ತದ ಅಂತ ಹೇಳಿ ಅವ ಹೇಳಿದ. ಏನು ಅನೇಕ ಆತ್ಮ ಒಪ್ಪವ. ಆವಾಗ ಅನೇಕ ಆತ್ಮ ಒಪ್ಪರನ್ನ ಇವರು ಯುಕ್ತಿಯಿಂದ ಖಂಡನ ಮಾಡಿ ನಿಮ್ಮಲ್ಲಿ ಭೋಗ ಸಾಂಕರ್ಯ ದೋಷ ಬರ್ತದಲ್ಲ ಏನ್ರಿ ಅಂತ ಇವ್ರು ಹೇಳಿದ್ರು ಹಿಂದಿನ ಸೂತ್ರದಲ್ಲಿ. ಅದಕ್ಕೆ ಎರಡೂ ಸಮಾನ ಆದವು ಅಂತ ಹಿಂಗೆ ಹೇಳಾಕತಿಯಲ್ಲ, ಈ ಎರಡೂ ಮತಗಳು ಸಮಾನ ಅಂತ ಹೇಳಾಕ ಬರುದಿಲ್ಲ. ಯಾಕಂತಂದ್ರೆ ಏಕಾತ್ಮ ಪಕ್ಷ ಇದ್ರು ಭೋಗದ ವ್ಯವಸ್ಥೆ ಆಗ್ತದ. ಯಾಕಂದ್ರೆ ಅನೇಕ ಉಪಾಧಿಗಳನ್ನ ಒಪ್ಪುವುದರಿಂದ, ಅನೇಕ ಬುದ್ಧಿಗಳನ್ನ, ಅನೇಕ ದೇಹಾದಿಗಳನ್ನ ಒಪ್ಪುವುದರಿಂದ ಒಂದೇ ಆತ್ಮ ಇದ್ರು ಕೂಡ ಭೋಗ ಸುಖ ದುಃಖಾದಿ ಭೋಗ ಅನೇಕ ಉಪಾಧಿಗಳಿಗೆ ಸಂಭವಿಸ್ತದ. ನಮ್ಮಲ್ಲಿ ಭೋಗ ಸಾಂಕರ್ಯ ದೋಷ ಬರುವುದಿಲ್ಲ ಅಂತ ಈ ರೀತಿಯಾಗಿ ಹೇಳಿ ಅದಕ್ಕೆ ದೃಷ್ಟಾಂತ ಕೊಡ್ತಾರ. ಈಗ ಹಲವು ಘಟಗಳನ್ನ ಇಟ್ಟೇವಿ. ಹಲವು ಘಟಗಳಲ್ಲಿ ಒಂದೇ ಆಕಾಶ, ಆ ಘಟಗಳ ಉಪಾಧಿಯಿಂದ ಭಿನ್ನ ಭಿನ್ನವಾಗಿ ತೋರಿದ್ರು. ಆದ್ರ ಆಕಾಶ ಮಾತ್ರ ಒಂದೇ ಇದೆಯೋ ಏನೋ ಹಲವು ಇದೆಯೋ? ಒಂದೇ ಆಕಾಶ, ಮಹಾಕಾಶ ಏನದು ಒಂದೇ. ಉಪಾಧಿಗಳು ಎಷ್ಟದಾವ? 100 ಕೊಡ ಇಟ್ಟೇವಿ, ಅಥವಾ ಒಂದು 10 ಕೊಡಾರ ಹಿಡ್ಕೋರಿ. 10 ಕೊಡ ಇಟ್ಟೇವಿ, 10 ಕೊಡದ ಹವನಾಗಿ ಘಟಾಕಾಶಗಳು ಉಪಾಧಿ ಮೂಲಕವಾಗಿ ಭಿನ್ನ ಭಿನ್ನ ಅಂತ ಅನಿಸ್ತದ. ಆದ್ರ ಆಕಾಶ ಮಾತ್ರ ಒಂದೇ. ಈಗ ಆ ಆಕಾಶ ಘಟಗಳಲ್ಲಿ ತೋರುವಂತ ಆಕಾಶ ಮಹಾಕಾಶವೇ ಅಂತ ಅಂದಾಗ ಅದು ಒಂದೇ ಅದ, ಒಂದೇ ಅದ. ಆದ್ರ ಸ್ವರೂಪತ ಒಂದೇ, ಆಕಾಶ ಒಂದೇ ಅದ. ಆದ್ರ ಘಟಗಳು ಎಷ್ಟ ಭಿನ್ನ ಭಿನ್ನ ಅದಾವ. ಘಟಗಳು ಭಿನ್ನ ಭಿನ್ನ ಅದಾವ. ಬೇರೆ ಬೇರೆ ಘಟಗಳಲ್ಲಿ ಬೇರೆ ಬೇರೆ ಪದಾರ್ಥವನ್ನ ಹಾಕಕ್ ಬರ್ತಾವ. ಘಟ ಉಪಯುಕ್ತವಾದ ಆಕಾಶದಲ್ಲಿ ಘಟಗಳಲ್ಲಿ ಕೊಡದಾಗ ಬೇರೆ ಬೇರೆ ಪದಾರ್ಥಗಳನ್ನ ಹಾಕಕ್ ಬರ್ತವೆ.
ಒಂದರಲ್ಲಿ ಹಾಲು ಹಾಕಬಹುದು, ಮತ್ತೊಂದ್ರೊಳಗ ಎಣ್ಣೆ ಹಾಕಬಹುದು, ಮತ್ತೊಂದ್ರೊಳಗ ನೀರ್ ತುಂಬಬಹುದು, ಮತ್ತೊಂದ್ರೊಳಗ ತುಪ್ಪ ಜೇನುತುಪ್ಪ ತುಂಬಬಹುದು, ಏನೇನೋ ಪದಾರ್ಥಗಳನ್ನ ತುಂಬಬಹುದು. ಆದರೆ ಒಂದು ಪದಾರ್ಥದ ಅದ್ರ ಏನ ಆ ಹಲವು ಘಟಗಳಲ್ಲಿ ಆಕಾಶ ಮಾತ್ರ ಒಂದ ಅದ. ಅಂದ್ರಿ ಉಪಾಧಿಗಳಾದ ಘಟಗಳು ಅನೇಕ ಅದಾವ, ಆಕಾಶ ಮಾತ್ರ ಒಂದ. ಹಂಗಾರ ಉಪಾಧಿ ರೂಪ ಘಟಗಳಲ್ಲಿ ಹಲವು ಪದಾರ್ಥಗಳನ್ನು ತುಂಬಬಹುದು. ಒಂದು ಕೊಡದಲ್ಲಿರುವ ಪದಾರ್ಥ ಮತ್ತೊಂದು ಕೊಡದಲ್ಲ, ಕೊಡದಾಗಿರುವ ಪದಾರ್ಥ ಅಲ್ಲ. ಮತ್ತೊಂದು ಕೊಡದಾಗಿರುವಂತ ಪದಾರ್ಥ ಆ ಪದಾರ್ಥ ಅಲ್ಲ. ಅಂದ್ರೆ ಕೊಡಗಳು ಭಿನ್ನ ಅದಾವ, ಅದರಲ್ಲಿರೋ ಪದಾರ್ಥಗಳು ಭಿನ್ನ ಭಿನ್ನ ಅದಾವ. ಆಕಾಶ ಮಾತ್ರ ಒಂದೇ. ಆಕಾಶ ಹಲವು ಘಟಗಳಲ್ಲಿ ಆಕಾಶ. ಅದಕ್ಕ ಉಪಾಧಿಗಳು ಅನೇಕ ಆಗ್ಯಾವ. ಏನು ಆ ಪದಾರ್ಥಗಳನ್ನು ಭಿನ್ನ ಭಿನ್ನವಾಗಿ ತುಂಬಿ ನಾವು ಘಟಗಳಲ್ಲಿ. ಆಕಾಶ ಮಾತ್ರ ಹೆಂಗ್ ಒಂದೇ ಇದೆಯೋ ಹಂಗ ಹಲವು ಬುದ್ಧಿಗಳು ಅನ್ನುವಂತ ಘಟಗಳು ಅದಾವ, ಅಥವಾ ಹಲವು ಶರೀರಾದಿಗಳು ಅನ್ನುವಂತ ಘಟಗಳು ಅದಾವ. ಅದರೊಳಗಿರುವ ಆತ್ಮ ಎಲ್ಲರಲ್ಲಿ ಮಹಾಕಾಶದಂತೆ ಒಂದೇ ಆಗಿದೆ. ಒಂದೊಂದು ಅಂತಃಕರಣದೊಳಗ ಕರ್ಮದ ಸಂಸ್ಕಾರ ಭಿನ್ನ ಭಿನ್ನ ಅದ. ಆ ಕರ್ಮದ ಸಂಸ್ಕಾರಕ್ಕನ ಅನುಗುಣವಾಗಿ ಆ ಉಪಾಧಿ ಸುಖ ದುಃಖಾದಿ ಭೋಗವನ್ನು ಉಣ್ತದ ವಿನಃ ಅದು ಮಹಾಕಾಶದಂತೆ ಇರುವ ಚೈತನ್ಯಕ್ಕೆ ಆ ಭೋಗದ ಸಂಬಂಧ ಇಲ್ಲ. ಅದಕ್ಕೆ ನಮ್ಮ ಮತದಲ್ಲಿ ಅಂತಾರ ವೇದಾಂತಿಗಳು, ಒಂದೇ ಒಂದು ಆತ್ಮ ಅಂತ ಒಪ್ಪಿದ್ರು ಕೂಡ ಹಲವು ಘಟಗಳ ಹಲವು ಉಪಾಧಿಗಳನ್ನ ಒಪ್ಪಿ ಭೋಗವನ್ನ ವ್ಯವಸ್ಥೆ ಮಾಡಕ ಬರ್ತದೆ. ಭೋಗದ ವ್ಯವಸ್ಥೆ ಜೀವರಾಶಿಗಳಿಗೆ ಕರ್ಮಾನುಸಾರ ವ್ಯವಸ್ಥೆ ಮಾಡಕ ಬರ್ತದೆ. ಅದಕ್ಕ ಅನೇಕ ಆತ್ಮ ಪಕ್ಷದಲ್ಲಿ ಈ ಪದ್ಧತಿ ಇಲ್ಲ. ಅದು ಭೋಗ ಸಾಂಕರ್ಯ ದೋಷ ಅನೇಕ ಆತ್ಮ ಪಕ್ಷದಲ್ಲೇನೆ ಇರುವುದು. ಏಕಾತ್ಮ ಪಕ್ಷದಲ್ಲಿ ಭೋಗದ ಸಾಂಕರ್ಯ ದೋಷ ಬರುವುದಿಲ್ಲ ಅಂತ ಈ ರೀತಿಯಾಗಿ ಹೇಳಿದ್ರು. ಈ ನಾವು ಪ್ರಶ್ನೆ ಏನ್ ಮಾಡ್ತಾನ, ತಾವು ಅದ್ವೈತಿಗಳು ಒಬ್ಬನೇ ಆತ್ಮನೆಂದು ಹೇಳುವಿರಿ, ನಿಮ್ಮಲ್ಲಿ ಅನೇಕಾತ್ಮತ್ವವು ಸಂಭವಿಸುವುದಿಲ್ಲ. ನೀವೇನ್ ಹೇಳ್ತೀರಿ? ಅದ್ವೈತಿಗಳನ್ನು ಒಬ್ಬ ಆತ್ಮ ಅಂತದ ಅಂತ ಒಪ್ತೀರಿ, ಅನೇಕಾತ್ಮ ಅಂತ ನೀವು ಒಪ್ಪುವುದಿಲ್ಲ. ನಾನಾತ್ಮತ್ವ ಸಂಭವಿಸಿದರೆ ಭೋಗದ ವ್ಯವಸ್ಥೆ ಆಗುತ್ತದೆ. ತಮ್ಮ ಏಕಾತ್ಮ ಪಕ್ಷದಲ್ಲಿ ನಾನಾ ಆತ್ಮತ್ವಕ್ಕೆ ಒಪ್ಪಿಗೆ ಇಲ್ಲದ ಮೇಲೆ ಭೋಗ ವ್ಯವಸ್ಥೆ ಹೆಂಗಾದೀತು? ಮತ್ತು ಆಮೆ ಅಂತ ನೀವು ಅದ್ವೈತಿಗಳದಿರಿ, ಏಕಾತ್ಮವನ್ನು ಒಪ್ತೀರಿ, ಆದ್ರ ಈ ಏಕಾತ್ಮದಲ್ಲಿ ಭೋಗ ಸಾಂಕರ್ಯ ದೋಷ ಬರ್ತತಿ. ಅದಕ್ಕೆ ಅನೇಕ ಆತ್ಮ ಒಪ್ಪಿದ್ರನ ಭೋಗದ ವ್ಯವಸ್ಥೆ ಆಕೈತಿ. ನೀವು ಒಪ್ಪಂಗಿಲ್ಲ, ನೀವು ಅನೇಕ ಆತ್ಮ ಅಂತ ಒಪ್ಪಂಗಿಲ್ಲ. ಹಿಂಗಾದ ಮೇಲೆ ಅನೇಕ ಆತ್ಮ ಅಂತ ಒಪ್ಪಲಿಲ್ಲ ಅಂದ್ರ ಭೋಗದ ವ್ಯವಸ್ಥೆ ಹೆಂಗ್ ಆಕೈತಿ ಅಂತ ಪ್ರಶ್ನೆ ಮಾಡ್ತಾನ. ಅದಕ್ಕ ನಾನಾ ಆತ್ಮತ್ವವನ್ನು ಅಂಗೀಕರಿಸಿದ್ರೆ ನಿಮ್ಮ ಏಕಾತ್ಮ ರೂಪ ಅದ್ವೈತಕ್ಕೆ ಹಾನಿ ಬರುವುದಲ್ಲವೇ? ನೀವು ನಾನಾ ಆತ್ಮ ಅಂತ ಒಪ್ಪಿದ್ರಿ ಅಂದ್ರ ನಿಮ್ಮ ಏಕಾತ್ಮ ಅನ್ನುವಂತ ಅದ್ವೈತಕ್ಕೆ ಹಾನಿ ಬರ್ತದೆ. ನೀವು ನಾನಾ ಆತ್ಮತ್ವ ಒಪ್ಪಲಿಲ್ಲ ಅಂದ್ರ ಭೋಗದ ವ್ಯವಸ್ಥೆ ಆಗುದಿಲ್ಲ ಅಂತ. ಭೋಗದ ವ್ಯವಸ್ಥೆ ಆಗ್ಬೇಕಂದ್ರ ನಾನಾ ಆತ್ಮ ಒಪ್ಪಬೇಕು. ನೀವರ ಅದ್ವೈತವಾದಿಗಳು ನಾನಾ ಆತ್ಮವನ್ನ ಒಪ್ಪುವುದಿಲ್ಲ. ಹಂಗಾರ ನಾನಾ ಆತ್ಮ ಒಪ್ಪಿದ್ರ ಅದ್ವೈತಕ್ಕೆ ಹಾನಿ ಬರ್ತೈತಲ್ಲ ಮತ್ತೆ ಬರುದಿಲ್ಲವೇ ಅಂತ ಶಂಕಾ ಮಾಡಿದ್ರ, ಇಲ್ಲ, ಸ್ವರೂಪತಃ ಒಂದೇ ಒಂದು ಆತ್ಮ ಇದ್ರೂ ಕೂಡ ಭೋಗದ ವ್ಯವಸ್ಥೆ ಸಲುವಾಗಿ ಉಪಾಧಿಯನ್ನು ಸ್ವೀಕಾರ ಮಾಡ್ತೇವೆ ನಾವು. ಆ ಉಪಾಧಿ ಮೂಲಕವಾಗಿ ಔಪಾಧಿಕ ಭೇದ ಕಂಡು ಬರ್ತದೆ. ಆತ್ಮದಲ್ಲಿ ಔಪಾಧಿಕ ಭೇದ ಕಂಡು ಬರ್ತದೆ. ಔಪಾಧಿಕ ಭೇದ ಅಂದ್ರೆ ಉಪಾಧಿ ಸಂಬಂಧದಿಂದ ಭೇದ ಕಂಡು ಬಂದಂಗ ಅನಿಸ್ತದೆ. ಈ ಒಂದು ಶರೀರ, ಒಂದು ಬುದ್ಧಿ, ಒಂದು ಅಂತಃಕರಣ, ಒಬ್ಬ ಮನುಷ್ಯ ಬ್ಯಾರೆ ಅದಾನ ಅಂತ ಅನಿಸ್ತದೆ. ಮತ್ತೊಬ್ಬನ ಶರೀರ, ಮತ್ತೊಬ್ಬರ ಬುದ್ಧಿ, ಅಂತಃಕರಣ ಬ್ಯಾರೆ ಅನಿಸ್ತದೆ. ಉಪಾಧಿ ಮೂಲಕವಾಗಿ ಹಲವು ಜೀವರು ಅದಾರನಂತ ಅನಿಸ್ತದೆ. ಆದ್ರೆ ಉಪಾಧಿಯನ್ನು ಬಿಟ್ಟಾಗ ಮಾತ್ರ ಒಬ್ಬನೇ ಒಬ್ಬ ಆತ್ಮದ. ಅದಕ್ಕೆ ಏನ್ ಹೇಳ್ತಾರೆ ಇಲ್ಲಿ, ನಾವು ಬಹಳ ಉಪಾಧಿಗಳನ್ನು ಒಪ್ತೀವಿ. ಆ ಉಪಾಧಿ ಬಲದಿಂದ ಅಲ್ಲಿ ನಾನಾ ಭೇದ, ಉಪಾಧಿಯ ಬಲದಿಂದ ಔಪಾಧಿಕ ಭೇದ ಕಂಡು ಬಂದಾಗ ಅನ್ಸಿದ್ರು ಅದು ಸಹಜ ಅಲ್ಲ. ಸ್ವರೂಪತ ಆತ್ಮ ಒಂದೇ ಅದ.
ಆ ಜೀವಿಗಳಿಗೆ ಭೋಗದ ವ್ಯವಸ್ಥೆ, ಸುಖ ದುಃಖಾದಿ ಭೋಗದ ವ್ಯವಸ್ಥೆ ಆಗೋ ಸಲುವಾಗಿ ಅನೇಕ ಉಪಾಧಿಗಳನ್ನು ಒಪ್ತೇವೆ ಅಂತ ಇಲ್ಲೇ ಹೇಳ್ತಾರೆ. ಚಿತ್ತೊಂದೇ ಬುದ್ಧಿಗಳ ಮೊತ್ತದೊಳ್ ಅನೇಕ ಮಂಪತ್ತು ನಾನಾತ್ಮರೆನಿಸಿರ್ಪುದಾಗಿ ಬಹುವೃತ್ತಿ ಅದ್ವೈತದೊಳಗಕ್ಕೂ. ಆತ್ಮ ಒಬ್ಬನೇ ಇದ್ರೂ ಕೂಡ ಅನೇಕ ಉಪಾಧಿಗಳ ಮೂಲಕವಾಗಿ ಅನೇಕ ಆತ್ಮರದಾರ್ನ ಅಂತ ಅನಿಸ್ತದ. ಆದ್ರ ಔಪಾಧಿಕ ಭೇದ ಅದ, ಉಪಾಧಿ ಸಂಬಂಧವಾದ ಭೇದ ಅದ. ಏನ್ ಎದಕ್ ನಾವು ಉಪಾಧಿಗಳ ಅನೇಕತ್ವ ಒಪ್ಪೇವಿ? ಅವ್ರವ್ರ ಕರ್ಮಕ್ಕನುಸಾರವಾಗಿ ಅವ್ರವ್ರ ಭೋಗ ಉಣಬೇಕಾಗಿತ್ತು ಅಂದ್ರ ಉಪಾಧಿಗಳೇ ಉಂಟಾವ. ಉಪಾಧಿಗಳನ್ನ ಅದಕ್ಕೆ ನಾವು ನಾನಾ ಅಂತ ಒಪ್ಪೇವಿ. ಆದ್ರ ಆ ಭೋಗ ಆತ್ಮನಿಗೆ ಸಂಬಂಧ ಇಲ್ಲ, ಆತ್ಮನಿಗೆ ಸಂಬಂಧ ಇಲ್ಲ. ಅದಕ್ಕ ಉಪಾಧಿಗಳು ಭಿನ್ನ ಭಿನ್ನ ಅಂತ ಒಪ್ಪೇವಿ. ಅವಾಗ ಉಪಾಧಿಗಳು ಭಿನ್ನ ಭಿನ್ನ ಅಂತ ಒಪ್ಪಿದ್ರ ಅದರಿಂದ ಏನೋ ಒಂದು ಅದರಲ್ಲಿ ಆತ್ಮ ಭೇದ ಭಿನ್ನ ಭಿನ್ನ ಅನಿಸ್ತೈತೆ ಅಂತ ಅನಿಸ್ತದ. ಅದು ಹಂಗಿಲ್ಲ. ಒಂದೇ ಒಂದು ಪ್ರಕಾರವಾದ ಆಕಾಶ ಅದ. ಒಂದೇ ಒಂದು ಪ್ರಕಾರವಾದ ಆಕಾಶ, ಅದು ಘಟದ ಉಪಾದಿಯಿಂದ ಯಾವ ಅನಿಸುವಂತ ಘಟಾಕಾಶ ಅನ್ಸ. ಅದೇ ಒಂದು ಆಕಾಶ ನಾವು ಬೊಗ್ಸಿ ಇಳಿ ಮಾಡ್ತೇವಲ್ಲ, ಈ ಬೊಗ್ಸಿ ಇಡ್ತೇವೆ, ಬೊಗ್ಸಿ ಹಿಂಗ್ ಮಾಡಿದ್ವಿ, ಇಲ್ಲಿ ಒಳಗ್ ಕೊಳ್ಳದ ಅದಕ್ಕೆ ಬೊಗ್ಸಿ ಆಕಾಶ ಅಂತ, ಹೌದಿಲ್ಲ? ಅದೇ ಒಂದು ಆಕಾಶ ಮನಿ ಹವಣ ಆಗಿ ತೋರ್ತಿತ್ತು ಅಂದ್ರ ಗ್ರಹಾಕಾಶ. ಹೌದು, ಗ್ರಹಾಕಾಶ ಅಂತ. ಆಕಾಶ ಒಂದೇ ಇದ್ರು ಉಪಾಧಿಗಳ ಮೂಲಕವಾಗಿ ಬೇರೆ ಬೇರೆಯಾಗಿ ತೋರ್. ಒಂದು ಘಟಾಕಾಶ, ಒಂದು ಬೊಗಸಿ ಆಕಾಶ, ಇನ್ನೊಂದು ಗ್ರಹಾಕಾಶ. ಹೌದಲ್ಲ? ಹೆಂಗ ನಾವು ಘಟಾಕಾಶದೊಳಗೆ ಏನ್ ಮಾಡ್ತೇವೆ ಕೆಲ್ಸ? ನೀರ್ ತುಂಬಿಡ್ತೇವಿ, ಹೌದಲ್ಲ? ನೀರ್ ತರ್ತೇವಿ, ತುಂಬಿಡ್ತೇವಿ, ಹೌದು, ಘಟಾಕಾಶ. ನೋಡ್ರಿ, ಉಪಾಧಿಗಳು ಭಿನ್ನ ಅದಾವ, ಅವುಗಳ ಕಾರ್ಯಗಳು ಭಿನ್ನ ಅದಾವ. ಬೊಗ್ಸಿ ಆಕಾಶದೊಳಗ ಏನ್ ಮಾಡ್ತೇವಿ? ಬ್ಯಾಸ್ಯಾಗಿ ನೀರಡಿಕೆ ಆದ್ರ ಹಿಡ್ಕೊಂಡ್ ನೀರ್ ಕುಡಿತೇವಿ. ಅದೇ ಒಂದು ಗ್ರಹಾಕಾಶ ಅಂತಲ್ಲ, ಆ ಗ್ರಹದ ಉಪಾಧಿಯಿಂದ ಗ್ರಹಾಕಾಶ ಅನಿಸುವಂತಲ್ಲ, ಆ ಗ್ರಹಾಕಾಶದೊಳಗೆ ಏನ್ ಮಾಡ್ತೇವಿ? ವಾಸ ಹಾಕೇವಿ, ಹೌದಲ್ಲ? ಆ ಗ್ರಹ ಮನಿ ಕಟ್ಟೇವಿ ಅಂದ್ರೆ ಒಳಗ ಒಂದು ಬಯಲು ಐತಲ್ಲ, ಅಲ್ಲಿ ನಾವು ವಾಸ ಹಾಕಿ ಒಂದಂದ್ರ ಗ್ರಹಾಕಾಶ ಇರ್ಲಿಕ್ಕೆ ವಾಸ ಆಗಕ್ಕೆ ಅನುಕೂಲ ಆಯ್ತು. ಬೊಗ್ಸಿ ಆಕಾಶ ನೀರ್ ಕುಡಿಯಾಕ, ಅಂದ್ರೆ ಘಟಾಕಾಶ ನೀರ್ ತರಾಕ, ನೀರ್ ತುಂಬಿಡಾಕ. ಆಕಾಶ ಮಾತ್ರ ಒಂದೇ. ಉಪಾಧಿಗಳ ಮೂಲಕವಾಗಿ ಬೇರೆ ಬೇರೆ ಅನಿಸಿದ್ರು ಕೂಡ ಸ್ವರೂಪತ ಒಂದ. ಹಂಗ ಈ ಯಾವ ಘಟ ಮೊದಲಾದಗಳಲ್ಲಿ ಆಕಾಶ ಲಕ್ಷಣ ಹೆಂಗ್ ಒಂದೈತೋ ಹಂಗ ಆತ್ಮ ಎಲ್ಲರ ಹೃದಯದೊಳಗ, ಎಲ್ಲರ ಶರೀರದ ಒಳಗ ಹೊರಗ ಕೂಡೆ ಒಂದೇ ಒಂದ ಆತ್ಮ ಒಂದೇ. ಆದ್ರೆ ಕೆಲವೊಂದು ಆ ಉಪಾಧಿಗಳ ಭಿನ್ನತೆಯಿಂದ ಆಯಾಯ ಹೆಸರಿನಿಂದ ಕರೆಸ್ಕೊಂತವೆ ಭಿನ್ನವಾಗಿ. ಅದು ಉಪಾಧಿ ಬಲದಿಂದ ಭೇದ ಪ್ರತೀತಿ ಆದಂಗ ಅನಿಸ್ತದ. ಆಗ ಸ್ವರೂಪತ ಆತ್ಮನಲ್ಲಿ ಭೇದ ಇಲ್ಲ. ಯಾರ್ಯಾರ ಅಂತಃಕರಣದಲ್ಲಿ ಏನೇನ್ ಕರ್ಮದ ಸಂಸ್ಕಾರ ಅದಾವ ಅವ್ರವ್ರಿಗೆ ಆಯಾಯ ಭವಿಷ್ಯದ. ಒಬ್ಬ ಮುಕ್ತ ಆಗ್ಬೋದು, ಜ್ಞಾನ ಮಾಡ್ಕೊಂಡ್ ಆತ ಅಂತಃಕರಣ ಇತ್ತಂದ್ರ ಮುಕ್ತ ಆಗ್ತಾನ. ಇನ್ನು ಯಾವನ ಅಂತಃಕರಣದೊಳಗ ಅಜ್ಞಾನ ಅದ ಅವ್ ಬದ್ಧಿತಾನೆ. ಯಾರ ಅಂತಃಕರಣದೊಳಗ ಪಾಪದ ಒಂದು ಪ್ರಾರಬ್ಧ ಐತಿವ ಅವ್ನ್ ದುಃಖ. ಯಾರ ಅಂತಃಕರಣದಲ್ಲಿ ಪುಣ್ಯದ ಪ್ರಾರಬ್ಧದ ಅವ್ನ್ ಸುಖ. ಯಾರ ಅಂತಃಕರಣದಲ್ಲಿ ಪಾಪ ಹೆಚ್ಚಿಗೆ ಅದ ಅವ್ನ್ ಕಾಮಾದಿಗಳು ತೋರ್ತಾವ. ಗುಣಗಳ ಮೂಲಕವಾಗಿ ವಿಚಾರ ಮಾಡಿ ಗುಣಗಳ ವಿಚಾರ ಮಾಡಿ ನೋಡಿದ್ರ ಎಲ್ಲ ಈ ರೀತಿ ಭಿನ್ನವಾಗಿ ತೋರ್ತಾವ. ಆದ್ರ ಆ ಉಪಹಿತವಾದ ಆಗ ಏನು ಚೈತನ್ಯ ಅದು ಒಂದೇ ಅದ. ಅದಕ್ಕೆ ಯಾವ ಭೋಗ ಇಲ್ಲ, ಸುಖ ದುಃಖ ರೂಪ ಯಾವ ಭೋಗವೂ ಇಲ್ಲ. ಅದು ಬದ್ಧಿತನೂ ಆಗಿಲ್ಲ, ಅದು ಮುಕ್ತಿ ಆಗ್ತೈತಿ ಅದಕ್ಕಂತ ಹೇಳಾಕನು ಬರೋಲ್ಲ. ಸದಾ ಮುಕ್ತ ಸ್ವರೂಪದ ಅದಕ್ಕೆ ಉಪಾಧಿಗೆನೆ ಎಲ್ಲ ಭೋಗ ಅಂತ ಈ ರೀತಿ ಹೇಳಿ. ಇನ್ನ ಮುಂದೆ ಏನ್ ಹೇಳ್ತಾ ಅಂತಂದ್ರ, ಲೋಕದೊಳಗ ಒಬ್ಬನು ಸುಖಾತ್ಮ, ಒಬ್ಬನು ದುಃಖಾತ್ಮ, ಒಬ್ಬನು ಮೋಹಿತ ಆತ್ಮ ಎಂದು ಭಿನ್ನವಾಗಿ ತೋರ್ತಾರ. ಈ ಕಾರಣದಿಂದ ಆತ್ಮರು ಅನೇಕರ ಅದಾರಂತ ಹೇಳುವುದು ಯೋಗ್ಯದ ಅಂತ ಪ್ರಶ್ನೆ ಮಾಡ್ತಾರ.
ಅಲ್ರಿ, ಲೋಕದೊಳಗ ಒಂದ ರೀತಿ ಜೀವರಾಶಿಗಳಿಲ್ಲ. ಎಷ್ಟೋ ಮಂದಿಗೆ ಸುಖ ಇರಬಹುದು, ಎಷ್ಟೋ ಮಂದಿಗೆ ದುಃಖ ಇರ್ತದೆ, ಎಷ್ಟೋ ಮಂದಿ ಈ ಅಜ್ಞಾನದಿಂದ ಮೋಹಿತರಾಗ್ಯಾರ. ಕೆಟ್ಟ ಮೋಹಿ ಅದ ನಾವ ಸಂಸಾರದ ವಿಷಯಗಳಲ್ಲಿ ಮೋಹ ಉಳ್ಳನಾಗ್ಯಾರ, ಹಿಂಗ ಪ್ರತೀತಿ ಆಗ್ತದೆ. ಹಿಂಗಿದ್ದಾಗ ಒಂದೇ ಆತ್ಮ ಇದ್ದಿದ್ರೆ ಎಲ್ಲರಿಗೂ ಒಂದೇ ರೀತಿಯಾಗಿ ಪ್ರತೀತಿ ಆಗ್ಬೇಕಾಗಿತ್ತು. ಅನೇಕ ಆತ್ಮ ಅಂತ ಒಬ್ಬರಲ್ಲ, ಇವರು ಮೂರು ಪ್ರಕಾರವಾಗಿ ಕಂಡು ಬರಾಕತ್ತಾರ ಪ್ರತ್ಯಕ್ಷವಾಗಿ. ಅದಕ್ಕೆ ಅನೇಕ ಆತ್ಮ ಅಂತ ಒಬ್ರಿ ಅಂತಂದ್ರ ಅದು ಒಬ್ಬಾತ್ಮ ಅಂತ ನೀವು ಹೇಳಕ್ ಬರುದಿಲ್ಲ, ಅದು ಅನೇಕ ಆತ್ಮನ ಹೇಳ್ಬೇಕು ಅಂತಂದ್ರೆ ಶಂಕಾ ಮಾಡಿದ್ರೆ ಮುಂದೆ ದೃಷ್ಟಾಂತ ಕೊಟ್ಟು ಅದನ್ನ ಸರಿಪಡಿಸ್ತಾರ. ಕದಡು ಕಂಪನವೆಸೆವ ಸದಮಲ ಆವರ್ತಂಗಳ್ ಒದವಿದ ಉದಕಂಗಳೊಳು ಬೇರೆ ಬೇರೆ ರವಿ ಉದಿಸಲ್ ಒಂದಲ್ಲದೆ ಅಖಿಳವೇ. ದೃಷ್ಟಾಂತ ಕೊಡ್ತಾರ. ಅಲ್ಲ, ಲೋಕದೊಳಗ ಒಬ್ಬವ ಸುಖಿಯಾಗಿ ಪ್ರತೀತಿ ಆಗ್ತಾನ, ಮತ್ತೊಬ್ಬವ ದುಃಖಿಯಾಗಿ ಪ್ರತೀತಿ ಆಗ್ತಾನ, ಮತ್ತೊಬ್ಬ ಸಂಸಾರದ ವಿಷಯದಲ್ಲಿ ಮೋಹಿಯಾಗಿ ಪ್ರತೀತಿ ಆಗ್ತಾನ. ಹಂಗಾರ ಒಬ್ಬ ಆತ್ಮ ಇದ್ರ ಈ ಬೇರೆ 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 ಹಿಂಗ್ ಯಾಕ ಪ್ರತೀತಿ ಆಕತ್ರು ಅಂದ್ರ ಕದಡು ಕಂಪನವೆಸೆವ ಸದಮಲ ಆವರ್ತಂಗಳ್ ಒದವಿದ ಉದಕಂಗಳೊಳು ರವಿ ಬೇರೆ ಬೇರೆ ಉದಿಸಲು ಒಂದಲ್ಲದೆ ಅಖಿಳವೇ. ಈಗ ನದಿ ದಂಡಿಗೆ ಅಥವಾ ತೆಗ್ಗಿನ ಜವಳ ಭೂಮಿಯಾಗ ವರ್ತಿ ತೆಗಿತಾರ ನೋಡ್ರಿ, ವರ್ತಿ ತೆಗಿತಾರ. ಒಂದ್ ಆಳ ವರ್ತಿ ತೆಗದ್ರ ನೀರು ಬಂದು ಬಿಡ್ತದೆ. ತೆಗ್ಗಿನ ಜವಳ ಭೂಮಿ ಇರ್ತದಲ್ಲ, ನೀರ್ ಬರ್ತದೆ ಜವಳದು. ಆ 3 ವರ್ತಿ ತೆಗದಾರ ಅಂತ ತಿಳ್ಕೊ. 3 ವರ್ತಿ ತೆಗದಾರ. ಮೊದಲನೇ ವರ್ತಿ ತೆಗದಾಗ ನೀರ್ ಭಾರಿ ರಾಡಿ ಅದ. ಎರಡನೇ ವರ್ತಿಯೊಳಗ ನೀರ್ ಏನೋ ಸ್ವಚ್ಛ ಅದ, ಆದ್ರ ಗಾಳಿ ಹೊಡ್ತಕ್ಕೋ ಅಥವಾ ಏನಾರ ಒಂದು ಕಲ್ಲು ಹೋಗೋದಿರೋ ಆ ನೀರ ತರಂಗ ಎದ್ದು ಚಂಚಲ ಆಗ. ಮೂರನೇ ವರ್ತಿ ಅದ, ಅದು ಗಾಳಿ ಅದಕ್ಕೆ ಬಡದಿಲ್ಲ, ಅದ್ ನೀರು ಸ್ವಚ್ಛ ಅದ, ತರಂಗನೂ ಇಲ್ಲ. ಅದರೊಳಗ ಅಂತ ನೀರು, ಆ ವರ್ತಿಗಳ 3 ವರ್ತಿಗಳ ನೀರಲ್ಲಿ ಸೂರ್ಯನ ಒಂದು ಪ್ರತಿಬಿಂಬ, ಒಬ್ಬ ಸೂರ್ಯ ಅದನ ಮ್ಯಾಲ, ಸೂರ್ಯ ಒಬ್ಬನ ಅದನ ಮ್ಯಾಲ. ಆ ಸೂರ್ಯನ ಪ್ರತಿಬಿಂಬ 3 ವರ್ತಿ ನೀರೊಳಗೆ ಬೀಳ್ತದೋ ಇಲ್ಲೋ, ಬೀಳ್ತದೆ. ಆ ರಾಡಿದ್ದ ಸೂರ್ಯನ ರಾಡಿದ್ದ ನೀರಾಗ ಸೂರ್ಯನ ನೀವ್ ಕೇಳೋದಿಲ್ಲ, ಹೊಳ್ಳಿ ಕುಂತ್ ಕೇಳ್ರಿ, ಅದ್ ಪದ್ಧತಿ ಅಲ್ಲ ಏನ್. ಇಲ್ಲಾಂದ್ರೆ ಎದ್ದು ಹೋಗ್ಬಿಡ್ರಿ. ಅದು ಶಾಸ್ತ್ರಕ್ಕೆ ಯಾವಾಗಲೂ ಗೌರವ ಕೊಡ್ಬೇಕು. ನೀವ್ ಆ ಕಡೆ ಕುಂದಿರ್ತೀರಿ, ಈ ಕಡೆ ಹೊಳ್ಳಿ ನೋಡ್ತೀರಿ. ನೋಡ್ರಿ, ಮೊದಲನೇ ವರ್ತಿ ಅದಲ್ಲ, ಅದ್ರಾಗ ರಾಡಿ ನೀರಾಗ ಸೂರ್ಯನ ಪ್ರತಿಬಿಂಬ ಸ್ಪಷ್ಟವಾಗಿ ಬೀಳುವುದಿಲ್ಲ, ಬೀಳ್ತೈತೆ. ಎರಡನೇ ವರ್ತಿಯೊಳಗ ನೀರದ ವರ್ತಿಯೊಳಗ ನೀರದ, ಆದ್ರ ತೆರೆಗಳು ಹೇಳಾಕತ್ತಾವ, ಚಂಚಲ. ಗಾಳಿ ಹೊಡೆತಕ್ಕೋ ಅಥವಾ ಒಂದು ಕಲ್ಲು ಒಗದ್ರು ತೆರೆಗಳು ಹೇಳ. ಅಲ್ಲಿ ಸೂರ್ಯನ ಪ್ರತಿಬಿಂಬ ಏನೋ ಮೂಡ್ತದ, ಆದ್ರ ಸ್ಪಷ್ಟವಾಗಿ ಮೂಡುದಿಲ್ಲ, ಅಳಗ್ಯಾರ್ದಂಗ. ಮೂರನೇ ವರ್ತಿಯೊಳಗ ನೀರುನು ತಿಳಿಯದ, ಆದ್ರ ಮತ್ತು ಗಾಳಿನೂ ಇಲ್ಲ, ಅದು ನಿಶ್ಚಲವಾಗಿ. ಆ ವರ್ತಿಯೊಳಗ ಸೂರ್ಯನ ಪ್ರತಿಬಿಂಬ ಸ್ಪಷ್ಟವಾಗಿ ಪ್ರಸಿದ್ಧ. ಹಂಗ ನಮ್ಮಲ್ಲಿ 3 ಗುಣಗಳು, 3 ಗುಣಗಳ ಒಂದು ಉಪಾಧಿಯಿಂದ ನಮ್ಮ ಅಂತಃಕರಣ ವರ್ತಿಸ್ತವ. ತಮೋಗುಣ, ರಜೋಗುಣ ಮತ್ತು ಸತ್ವಗುಣ ಅಂತ ಇರ್ತಾವ. ಯಾರ ಅಂತಃಕರಣದಲ್ಲಿ ತಮೋಗುಣ ಅದ ನೋಡ್ರಿ, ಯಾರ ಅಂತಃಕರಣದಲ್ಲಿ ತಮೋಗುಣ ಅದ ಅವನು ಮೋಹಿಯಾಗಿರುತ್ತಾನೆ. ಪ್ರಕಾಶಂಚ ಪ್ರವೃತ್ತಿಂಚ ಮೋಹಮೇವಚ ಪಾಂಡವ. ಈಗ ಭಗವದ್ಗೀತೆ ಒಂದಿಲ್ಲ, ಸತ್ವಗುಣ ಇದ್ದಲ್ಲಿ ಪ್ರಕಾಶ ಇರ್ತದೆ, ರಜಗುಣ ಇದ್ದಲ್ಲಿ ಪ್ರವೃತ್ತಿ ಇರ್ತದೆ, ತಮೋಗುಣ ಇದ್ದಲ್ಲಿ ಮೋಹ ಇರ್ತದೆ. ಯಾವ ಸಂಸಾರದ ವಿಷಯಗಳಲ್ಲಿ ಮೋಹದಲ್ಲಿ ಮುಳುಗಿ ಸತ್ತಾನ ಅವ ಪಕ್ಕಾ ಅಜ್ಞಾನಿ ಅದಾನ ಅಂತ ತಿಳ್ಕೊಬೇಕು. ಪಕ್ಕಾ ಅಜ್ಞಾನಿ ಅದ. ಸಂಸಾರದ ವಿಷಯಗಳಲ್ಲಿ ಮೋಹನೇ ಮೋಹ. ಅದು ದ್ರವ್ಯ ಇರಬಹುದು, ಸಂಬಂಧ ಪತ್ನಿ ಇರಬಹುದು, ಮಕ್ಕಳು ಇರಬಹುದು, ಹೊಲ ಇರಬಹುದು, ಮನಿ ಇರಬಹುದು.
ಅಥವಾ ಈ ದೇಹದ ಮೇಲಾದ್ರೂ ಮೋಹ ಇರ್ಬೋದು. ಯಾವನಿಗೆ ಅತಿಯಾದ ಮೋಹ ಇರ್ತೇವೆ ಏನ್ರಿ, ಅವನು ಅಜ್ಞಾನಿ ಅದಾನ, ಅಂದ್ರ ಅವನು ತಮೋಗುಣಿ ಅದಾನ ಅಂತ ತಿಳ್ಕೊ. ಅವ ತಮೋಗುಣ ಅನ್ನುವಂತದ್ದು ವರ್ತನ ಮಾಡಾಕತ್ತದಲ್ಲ, ಆತ್ಮದಲ್ಲೇ ತಮೋಗುಣ ಇದೆಯೋ ಏನ ಅಂತಃಕರಣದಲ್ಲಿ ತಮೋಗುಣ ಪ್ರಭಾವ ಇದೆಯೋ? ಯಾರು ಆತ್ಮದಲ್ಲಿ ಅನ್ನೋದು ಏನ್ ಗೊತ್ತಾಗಂಗಿಲ್ಲ, ಸುಮ್ನೆ ಕೇಳ, ಗೊತ್ತಾಗಂಗಿಲ್ಲ. ಈಗ ಫಸ್ಟ್ ಬಂದ್ರೆ ಗೊತ್ತಾಗಲ್ಲ ಶಾಸ್ತ್ರ, ಏನ್ ಸುಮ್ನೆ ಕೇಳ. ಆ ಆತ್ಮದಲ್ಲಿ ಯಾವ ಗುಣ ಇಲ್ಲ, ಸಾಕ್ಷಿ ಚೇತ ಕೇವಲ ನಿರ್ಗುಣಸ್ಯ, ಹೌದಿಲ್ಲ? ಆತ್ಮದಿಂದ ನಮ್ಮ ನಿರ್ಗುಣ ಸ್ವರೂಪ, ಗುಣ ಇಲ್ಲ, ಅವನಲ್ಲಿ ಯಾವ ಗುಣ ಇಲ್ಲ. ಯಾವ ಅಂತಃಕರಣದಲ್ಲಿ ತಮೋ ಗುಣ ಪ್ರಭಾವ ಹೆಚ್ಚಿಗೆ ಐತಿ ಅವ ಮೋಹಿಯಾಗಿ ಪ್ರತೀತಿ ಆಗ್ತಾನೆ, ಹೌದು. ಯಾವನ ಅಂತಃಕರಣದಲ್ಲಿ ರಜೋಗುಣ ಪ್ರಧಾನ ಹೆಚ್ಚಿಗೆ ಅದ ಅವನು ಕಾಮ ಕ್ರೋಧಾದಿಗಳಿಂದ ಸಹಿತನಾಗಿ ಪ್ರತೀತಿ ಆಗ್ತಾನ. ಅವ ಮತ್ತಷ್ಟೇ ಅಲ್ಲದೆ ಪ್ರವೃತ್ತಿ ಕೇವಲ ಹೊರಗ ಪ್ರವೃತ್ತಿ ಇರ್ತದ. ಏನು ಹೊರಗ ಏನಿರ್ತತಿ ಪ್ರವೃತ್ತಿ ಇರ್ತದೆ, ಅದಕ್ಕೆ ಅವ ದುಃಖಿಯಾಗಿ ತೋರುತ್ತಾನೆ. ರಜೋಗುಣ ಪ್ರಧಾನಿ ಇದ್ದವ ದುಃಖಿಯಾಗಿ ಪ್ರತೀತಿ ಆಗುತ್ತಾನೆ. ನೋಡ್ರಿ, ಅವನಿಗೆ ಯಾವುದ್ರ ಮೇಲೆ ವಿಶ್ವಾಸ ಇರಂಗಿಲ್ಲ. ಕಾಮ ಕ್ರೋಧ ಮದ ಮೋಹ ಲೋಭ ಮತ್ಸರ ಈ ಅಂತಃಕರಣದಲ್ಲಿ ಇವೆಲ್ಲ ಗುಣಗಳು ಪ್ರತೀತಿ ಆಗ್ತಾವ. ಅವ ಪ್ರವೃತ್ತಿ ಇರ್ತಾನಂದ್ರೆ ಏನೋ ಅವನ ಮನಸ್ಸ ಚಂಚಲ ಇರ್ತದೆ. ರಜೋ ರಾಗಾತ್ಮಕ ವಿದ್ಯೆ ತೃಷ್ಣ ಸಂಘ ಸಮುದ್ರ. ಎಲ್ಲಿ ರಜೋಗುಣ ಪ್ರಧಾನ ಇರ್ತದ ಅಲ್ಲಿ ತೃಷ್ಣ ಇರ್ತದ. ತೃಷ್ಣ ಅಂತದಲ್ಲಿ ರಾಗ ತೃಷ್ಣ ಪ್ರವೃತ್ತಿ ಎಲ್ಲ ಇರ್ತವೆ. ಎಲ್ಲಿ ಅಂತಃಕರಣ ರಾಗ ತೃಷ್ಣ ಪ್ರವೃತ್ತಿಯಿಂದ ಕೂಡಿಕೊಂಡಿರ್ತದಲ್ಲ, ಅಲ್ಲಿ ಮನಸ್ಸು ಅವನಿಗೆ ಬಹಳ ಚಂಚಲ ಇರುವುದರಿಂದ ಅವನು ದುಃಖಿಯಾಗಿ ಪ್ರತೀತಿ ಆಗ್ತಾನೆ. ಈ ಅಂತಃಕರಣದಲ್ಲಿ ಈ ಸತ್ವಗುಣ ರಜೋಗುಣ ಪ್ರಧಾನ ಇದ್ದವ ದುಃಖಿ. ಇನ್ನು ಯಾವನ ಅಂತಃಕರಣದಲ್ಲಿ ಸತ್ವಗುಣ ಹೆಚ್ಚಿಗೆ ಅದ ಅವನಲ್ಲಿ ಶಮಧಮಾದಿ ಸದ್ಗುಣಗಳು ಇರ್ತಾವ. ಶಮೆ ವಿವೇಕ ಆತ್ಮವಿದ್ಯೆ ದಮೆ ದಯಾ ಅವು ಇವೆಲ್ಲ ನೋಡಿ, ವಿವೇಕ ವೈರಾಗ್ಯ ಸಮಾಧಿ ಸತ್ಯ ಸಂಪತ್ತಿ ಮುಮುಕ್ಷತ್ವ ಮೊದಲಾದಗಳು ಇರ್ತಾವ. ಅಲ್ಲಿ ಮನಸ್ಸು ಅವ ಸತ್ವಗುಣ ಪ್ರಧಾನ ಇದ್ದ ಮನಸ್ಸು ಶಾಂತ ಆಗಿರ್ತದೆ. ಅದಕ್ಕೆ ಅಲ್ಲಿ ಆ ಶಾಂತನಾಗಿ ಸುಖಿಯಾಗಿ ಪ್ರತೀತಿ ಆಗ್ತಾನೆ. ಶಾಂತತೆ ಬರ್ತದೆ, ಸುಖಿಯಾಗಿ ಪ್ರತೀತಿ ಆಗ್ತಾನೆ. ಅದಕ್ಕೆ ನೀನು ಈ ವ್ಯವಹಾರ ನೋಡ್ಕೊಂಡು ಮೋಹಿ ಅದಾನ, ದುಃಖಿ ಅದಾನ, ಸುಖಿ ಅದಾನ ಅಂತ ಮ್ಯಾಗಿನ ವ್ಯವಹಾರ ನೋಡ್ಕೊಂಡು ನೀನು ಅನೇಕ ಆತ್ಮದಾರ ಅಂತ ಹೇಳಾಕತ್ತಿ. ನಿನ್ನಲ್ಲಿ ಏನ್ ಭ್ರಮ ಆಗೈತಿ ಅಂದ್ರ ಆತ್ಮನಿಗೆನೆ ಎಲ್ಲಾ ಭೋಗ ಐತೇನೋ ಅಂತ ನಿನಗ್ ಭ್ರಮ ಆಗ್ಯಾವ. ಆತ್ಮನಿಗೆನೆ ಎಲ್ಲಾ ಭೋಗದ ಸುಖ ದುಃಖ ಮೋಹ ಅಂತ ನಿನಗ್ ಭ್ರಮ ಆಗ್ಯಾವ. ನಾವ್ ಹೇಳಾಕತ್ತೇವಿ ಆತ್ಮನಿಗೆ ಇವ್ಯಾವ ಭೋಗ ಎಲ್ಲ ಉಪಾಧಿಗೆ ಐತೆ ಅಂತ ನಾವ್ ಹೇಳಾಕತ್ತೀವಿ. ಉಪಾಧಿಗಳು ಭಿನ್ನ ಅದಾವ, ಉಪಾಧಿಗಳು ಸುಖಿಯಾಗಿರ್ಬಹುದು. ಉಪಾಧಿಗಳು ಭಿನ್ನ ಅಂದಾದ್ಮೇಲೆ ಕರ್ಮಾನುಸಾರ ಒಬ್ಬ ಸುಖಿಯಾಗಿ, ಕರ್ಮಾನುಸಾರವಾಗಿ ಒಬ್ಬ ದುಃಖಿಯಾಗಿ, ಕರ್ಮಾನುಸಾರವಾಗಿ ಒಬ್ಬ ಮೋಹಿಯಾಗಿ ಗುಣಗಳ ಮೂಲಕವಾಗಿ ವ್ಯವಹಾರ ಮಾಡಬೇಕು. ಆದರೆ ಆತ್ಮ ಮಾತ್ರ ಒಬ್ಬನೇ ಅದ. ಆತ್ಮ ಒಬ್ಬನೇ ಅದ. ಅದಕ್ಕ ಸತ್ವ ರಜ ತಮ ತ್ರಿಗುಣಾತ್ಮಕ ಅಂತಃಕರಣದಲ್ಲಿ ಪ್ರತಿಬಿಂಬಿಸಿದಂತ ಜೀವ ಅವ ಸುಖಿ ದುಃಖಿ ಮತ್ತ ಮೋಹಿ ಅಂತ ಭಿನ್ನ ಭಿನ್ನವಾಗಿ ಪ್ರತೀತಿ ಆದ್ರೂನು ನೋಡ್ರಿ, 3 ವರ್ತಿಗಳಲ್ಲಿ ಪ್ರತಿಬಿಂಬ ರೂಪದಿಂದ ಆ ಸೂರ್ಯನ ಪ್ರತಿಬಿಂಬ 3 ವರ್ತಿಗಳಲ್ಲಿ 3 ತೋರಿದ್ರನು ಆದ್ರೆ ಬಿಂಬ ರೂಪದಿಂದ ಒಬ್ಬನೇ ಅದಾನೋ ಇಲ್ಲೋ. ಹಂಗ ಅಂತಃಕರಣ 3 ಅದಾವಂದ್ರ ಗುಣಗಳು 3 ಬ್ಯಾರೆ ಬ್ಯಾರೆನ ಅದಾವಂದ್ರ ಅದರಲ್ಲಿ ಪ್ರತಿಫಲಿಸಿದ ಚಿದಾಭಾಸನಿಗೆ ದುಃಖ ಆದಿತ್ತು ವಿನಃ ಆದ್ರ ಪ್ರತ್ಯೇಕ ಆತ್ಮನು ಯಾವಾಗಲೂ ಸುಖಿಯಾಗಿರುತ್ತೆ. ಪ್ರತ್ಯೇಕ ಆತ್ಮ ಯಾವಾಗಲೂ ಸುಖಿಯಾಗಿರುತ್ತೆ. ಚಿದಾಭಾಸ ಆತ್ಮ ಅಲ್ಲಲ್ಲ, ಚಿದಾಭಾಸ ಆತ್ಮ ಅಲ್ಲವ. ಅವ ಆತ್ಮನ ಒಂದು ಪ್ರತಿಬಿಂಬ ಆಭಾಸ ಅವಂಗೆ ದುಃಖ ಆಗ್ತದ. ಹೆಂಗ ದುಃಖ? ಸ್ವರೂಪ ಅವಂಗೂ ದುಃಖ, ಸ್ವರೂಪತ ಅವನಿಗೂ ದುಃಖ ಇಲ್ಲ. ಆ ಉಪಾಧಿಗಳಲ್ಲಿ ತಾದಾತ್ಮ್ಯತೆ ಹೊಂದಿ ದುಃಖ ಆಗತೈತಿ. ದುಃಖ ಸುಖ ಮೋಹ ಅದ್ರಲ್ಲಿ ತಾದಾತ್ಮ್ಯತೆ ಹೊಂದಿ ಆಗತೈತಿ. ಅದಕ್ಕ ಒಂದೇ ಆತ್ಮ ಅಂತ ಒಪ್ಪಬೇಕು. ಉಪಾಧಿಗಳನ್ನು ಹಲವು ಅಂತ ಒಪ್ಪಿದ್ರ ಅವನಿಗೆ ಭೋಗ ಸಾಂಕಾರಿ ದೋಷ ಬರಂಗಿಲ್ಲ. ನಾವು ಈ ವ್ಯವಸ್ಥೆ ಮಾಡೇವಿ ಅಂತ ಹೇಳ್ತಾನ. ನಾಳಿನ ದಿವಸ ನನಗೆ ಸ್ವಲ್ಪ ಬ್ಯಾರೆ ಕಡೆ ಹೋಗೋದದ, ಅಮ್ಮಾರ ಯಾರಿಗಾರ ತಗೋತಾರ, ಇಲ್ಲ ನೀವ್ ಯಾರಿಗಾರ
ಸ್ವಲ್ಪ ಬಳ್ಳಾರಿ ಮಟ್ಟ ಅವ್ರಿಗೆ ಹೇಳಿಸ್ರಿ ನಾವ್ ಸ್ವಲ್ಪ ಬೇರೆ ಕಡೆ ಹೋಗುದಿಲ್ಲ, ನಾಳೆ ದಿನ ಗ್ಯಾಪ್ ಆಗ್ತದೆ ಅಂತ ಹೇಳಿ ಇವತ್ತಿನ ಶಿವನ್ ಗುರುಪಾದ